ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ ಧರ್ಮಸ್ಥಳದಿಂದ 290 ದೇವಸ್ಥಾನಗಳು ಪುನರ್ ನಿರ್ಮಾಣಗೊಂಡಿದೆ. ಆ ದೇವಸ್ಥಾನಗಳು ಕರ್ನಾಟಕದಾದ್ಯಂತ ಇದೆ. ಈ ಥರ ನಾವೊಂದು ಯಾತ್ರೆ ಬರ್ತಾ ಇವಾಗ ಚಾಮರಾಜನಗರ ಜಿಲ್ಲೆ ಯಳ್ಳಂದೂರು ತಾಲೂಕಿಗೆ ಬಂದಿದ್ದೀವಿ. ಇಲ್ಲಿನ ಗಾಣಿಗಾಪುರ ಅಂತ ಒಂದು ಗ್ರಾಮದಲ್ಲಿ ಒಂದೇ ಊರಿನಲ್ಲಿ 2 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಬನ್ನಿ, ಇಲ್ಲಿನ ನೀಲಕಂಠೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಈ ದೇವಸ್ಥಾನ ನೀವು ನೋಡ್ಬೋದು, ಒಂದು ಚಿಕ್ಕ ಬೆಟ್ಟದ ಮೇಲೆ ಇರೋ ತರ ಕಾಣಿಸುತ್ತೆ. ಒಂದು 15 ಸ್ಟೆಪ್ಸ್ ಅನ್ನ ಹತ್ಕೊಂಡು ಹೋಗ್ಬೇಕು. ಬಂಡೆಗಳ ಮೇಲೆ ಇದೆ. ನೀವು ಏನ್ ನೋಡ್ತಾ ಇದ್ದೀರಾ ನೋಡಿ, ಬಂಡೆಗಳು. ಕೆಳಗಡೆ ಒಂದು ಚಿಕ್ಕ ನದಿಯಾದ ತರ ಒಂದು ಹಳ್ಳ ಹರಿತಾ ಇದೆ. ಮುಂದೆ ಒಂದು ಆಲದ ಮರ ದೊಡ್ಡದಾಗಿದೆ. ತುಂಬಾ ದೂರದಿಂದ ನಾವು ನೋಡಿದಾಗ ನಮಗೆ ತುಂಬಾ ಆಕರ್ಷಣೆ ಅನ್ನಿಸ್ತು. ಅಂದ್ರೆ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದ್ರೆ ಅದಕ್ಕೊಂದು ಕಳೆ ಚೆನ್ನಾಗಿ ಬರುತ್ತೆ. ಬನ್ನಿ ನೋಡಿ, ಇದೇ ದೇವಸ್ಥಾನ. ಪುರೋಹಿತರು ಇಲ್ಲ, ಇವಾಗ ತಾನೇ ಮನೆಗೆ ಹೋದ್ರು ಅಂತ ಹೇಳಿದ್ರು. ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ. ಈಗೇನು ನೋಡ್ತಾ ಇದ್ದೀರಾ, ಇದು ನಿಮ್ಮದು ಹಳೆ ಫೋಟೋ. ಈ ದೇವಸ್ಥಾನದ ಹಳೆ ಫೋಟೋ. ದೇವಸ್ಥಾನ ಏನೋ ಚೆನ್ನಾಗೇ ಇತ್ತು, ಆದರೆ ಹಳೇದಾಗಿರೋದ್ರಿಂದ, ಅಂದರೆ ಸೋರ್ತಾ ಇರೋದ್ರಿಂದ, ಬೇರೆ ಬೇರೆ ಕಾರಣಗಳಿಂದ ಜೀರ್ಣೋದ್ಧಾರ ಮಾಡಿರ್ತಾರೆ. ಇಲ್ಲಿ ನೋಡ್ಬೋದು ನೀವು, ನಾವು ಎಲ್ಲ ದೇವಸ್ಥಾನ ನೋಡೋ ಥರ ಶಿಲಾಶಾಸನ. 2009ರಲ್ಲಿ ಈ ಜೀರ್ಣೋದ್ಧಾರ ಆಗಿದೆ, ಅಂದರೆ ಕುಂಭಾಭಿಷೇಕ ಆಗಿದೆ. ಸರಿಸುಮಾರು ಒಂದು 15 ಲಕ್ಷ ವೆಚ್ಚದಲ್ಲಿ ಧರ್ಮಸ್ಥಳ ಮತ್ತು ಕರ್ನಾಟಕ ಸರ್ಕಾರ ಹಾಗೂ ಇಲ್ಲಿನ ಗ್ರಾಮಸ್ಥರು ಸೇರಿ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಒಂದು ಬಲಗಡೆಯಲ್ಲಿ ಒಂದು ಶಾಸನವನ್ನು ನಿಲ್ಲಿಸಿದ್ದಾರೆ. ನೀವು ನೋಡ್ಬೋದು, ಇದು ಒಂದು ಶಾಸನ, ಅಂದರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಇದಕ್ಕೆ ದಾನ ಯಾರು ಕೊಟ್ಟರು, ಎಷ್ಟನೇ ವಿಶ್ವಿನಲ್ಲಿ ಯಾರು ಈ ದೇವಸ್ಥಾನವನ್ನು ಕಟ್ಟಿಸಿದ್ರು ಅನ್ನೋದು ಈ ಶಾಸನದಲ್ಲಿ ಬರುತ್ತೆ. ದೇವಸ್ಥಾನಕ್ಕೆ 2 ಪ್ರವೇಶ ದ್ವಾರವಿದೆ. ಒಂದು ಮುಖ್ಯ ದ್ವಾರವನ್ನು ನೋಡ್ಬೋದು, ಹಾಗೆ ದೇವಸ್ಥಾನದ ಬಲಬದಿಯಲ್ಲಿ ನೋಡಿ ಈ ಕಡೆಯಿಂದ ಒಂದು ದ್ವಾರವಿದೆ. ಈ ಕಲ್ಲುಗಳು ನೋಡ್ಬೋದು, ಇಷ್ಟು ವರ್ಷ ಆದರೂ, ಇನ್ನು ಮುಂದೆನೆ 1000 ವರ್ಷ ಆದರೂ ಕೂಡ ಈ ಕಲ್ಲುಗಳು ಏನು ಅಲ್ಲಾಡಲ್ಲ. ನದಿಯ ತೀರದಲ್ಲಿ ಹಾಗೂ ಬೆಟ್ಟದ ಮೇಲಿರೋದ್ರಿಂದ ತುಂಬಾ ಇದಾಗಿದೆ. ನೀವೇನು ನೋಡ್ತಾ ಇದ್ದೀರಾ, ವಿಮಾನ ಗೋಪುರ. ಇದು ತುಂಬಾ ಶಿಥಿಲಾವಸ್ಥೆ ಇರೋದ್ರಿಂದ ಇದನ್ನು ಪೂರ್ಣ ಚೇಂಜ್ ಮಾಡಿದ್ದಾರೆ. ಅಂದರೆ ಇಡೀ ದೇವಸ್ಥಾನವನ್ನೇ ಪೂರ್ತಿ ತೆಗೆದು ಚೇಂಜ್ ಮಾಡಿದ್ದಾರೆ. ಹಾಗೆ ನಾನು ಈ ಕಡೆಯಿಂದ ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಕಂಬ ಇದೆ, ಅದನ್ನು ತೋರಿಸಿ ನೋಡಿ. ಒಂದು ಮಂಟಪ ಇದೆ, ಇಲ್ಲಿಂದ ನಮಗೆ ದೂರದಿಂದ ಕಾಣ್ತಾ ಇದೆ. ನೀವು ಝೂಮ್ ಮಾಡಿ ತೋರಿಸ್ಬೋದು ಮಂಟಪನ. ಅಂದರೆ ಇಲ್ಲಿ ತುಂಬ ಶಾಸನಗಳು, ಅಂದರೆ ಈ ಸುತ್ತಮುತ್ತದಲ್ಲೆಲ್ಲ ನಾವು ಆ ಕಡೆ ನೋಡ್ತಾ ದೂರದಲ್ಲಿ ಕೂಡ ಕಾಣಸಿಗ್ತು ನಮಗೆ. ಬನ್ನಿ, ಈ ದೇವಸ್ಥಾನದ ಒಂದು ಡ್ರೋನ್ನಲ್ಲಿ ತೆಗೆದ್ರೆ ಹೇಗಿರುತ್ತೆ ಅನ್ನೋದೊಂದು ವ್ಯೂ ನೋಡ್ಕೊಂಡು ಬರೋಣ. ಇದೇ ಗಾಣಗನೂರಿನಲ್ಲಿ ಇನ್ನೊಂದು ಜನಾರ್ದನ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಾ. ಈ ದೇವಸ್ಥಾನ ಚಿಕ್ಕದ ದೇವಸ್ಥಾನ ಊರ ಮಧ್ಯದಲ್ಲಿದೆ. ಇದು ಕೂಡ ಜೀರ್ಣೋದ್ಧಾರ ಆಗಿದೆ. ಒಂದೇ ಊರಿನಲ್ಲಿ 2 ದೇವಸ್ಥಾನ ಆಗಿದೆ. ಅದು ಶಿವನ ದೇವಸ್ಥಾನ ಆದರೆ ಇದು ವಿಷ್ಣುವಿನ ದೇವಸ್ಥಾನ. 2009ರಲ್ಲಿ, ಅದು ಕೂಡ 2009ರಲ್ಲಿ ಆಗಿದೆ. ಅಂದರೆ ಒಂದೇ ಸಮಯದಲ್ಲಿ 2 ಕೂಡ ಜೀರ್ಣೋದ್ಧಾರ ಆಗಿದೆ. ಊರಿನ ಮಧ್ಯದಲ್ಲಿದೆ ಮತ್ತು ಚಿಕ್ಕ ದೇವಸ್ಥಾನ ನೀವು ನೋಡ್ಬೋದು. ಬನ್ನಿ, ಇದು ಒಂದು ಊರಿನ ಮಧ್ಯಭಾಗದಲ್ಲಿದೆ. ನೀವು ನೋಡ್ಬೋದು, ಇದು ಕಲ್ಲಿನ ಮೇಲೆ ಅಂದರೆ ಹೇಗೆ ಶಾಸನಗಳನ್ನು ಬರೆದಿದ್ದಾರೆ. ಬಟ್ ಅಷ್ಟು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಈ ಶಾಸನಗಳೆಲ್ಲ ಈ ಥರ ಶಾಸನ ಇದೆ ಅಂತ ಹೇಳ್ಬಿಟ್ಟು. ಕೆಲವು ಕಡೆ ಶಾಸನಗಳನ್ನ ಬೇರೆ ಕಲ್ಲು ಮೇಲೆ ಬರೆದು ತೋರಿಸ್ತಾ ಇದ್ರೆ, ಇದು ದೇವಸ್ಥಾನದ ಕಲ್ಲುಗಳಲ್ಲೇ ಶಾಸನವನ್ನು ಬರೆದಿದ್ದಾರೆ. ಸ್ನೇಹಿತರೆ, ಯಾರ್ಯಾರು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿಗೆ ಜಸ್ಟ್ ಒಂದು 77 ಟೆಂಪಲ್ ನಮ್ಮದು ಕಂಪ್ಲೀಟ್ ಆಗಿದೆ. ಇನ್ನೂ 210 ಟೆಂಪಲ್ಗಳು, 230 ಟೆಂಪಲ್ಗಳನ್ನ ಹೋಗಬೇಕಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಬೇಕಾಗಿದೆ. ಥ್ಯಾಂಕ್ ಯು.